ನಗರದ ಗದ್ದಲದ ಮಧ್ಯದಲ್ಲಿ ನಿಂತಿದ್ದ ಆ ಸಣ್ಣ ಮನೆ ಹೊರಗಿನಿಂದ ನೋಡಿದರೆ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಆದರೆ ಅದರ ಮೇಲ್ಛಾವಣಿಯಲ್ಲಿ ಒಂದು ವಿಶೇಷ ಕಥೆ ಮೊಳಕೆಯೊಡೆಯಲು ಸಿದ್ಧವಾಗಿತ್ತು. ಈ ಕಥೆಯ ನಾಯಕಿಯರು ಇಬ್ಬರು, ಸಹನಾ ಮತ್ತು ಅವಳ ಅತ್ತೆ ಲಕ್ಷ್ಮಮ್ಮ. ಸಹನಾ 30 ವರ್ಷದ ಚುರುಕು ಗೃಹಿಣಿ. ದಿನಪೂರ್ತಿ ಮನೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೂ ಅವಳ ಮನಸ್ಸಿನ ಒಳಗೆ ಏನೋ ಅಪೂರ್ಣತೆ ಇತ್ತು. ಮತ್ತೊಂದೆಡೆ ಲಕ್ಷ್ಮಮ್ಮ, ಅನುಭವ ಸಂಪನ್ನ, ಹಳೆಯ ಕಾಲದ ಹಳ್ಳಿ ಜೀವನವನ್ನು ನೆನಪಿಸಿಕೊಂಡು ಬದುಕುವ ಮಹಿಳೆ. ಅವಳಿಗೆ ಕೃಷಿ, ಸಸ್ಯಗಳ ಬಗ್ಗೆ ಅಪಾರ ತಿಳಿವಳಿಕೆ ಇತ್ತು. ಒಂದು ದಿನ ಸಂಜೆ ಸಹನಾ ತಾರಸಿಗೆ ಹೋದಳು. ಅಲ್ಲಿ ಬಿದ್ದಿದ್ದ ಹಳೆಯ ಡಬ್ಬಗಳು, ಹೊಡೆದು ಹೋದ ಪಾಟ್ಗಳು, ಕೆಲವು ಮಣ್ಣಿನ ಮಡಿಕೆಗಳು ಇವೆಲ್ಲವೂ ಅವಳಿಗೆ ಹೊಸ ಅವಕಾಶಗಳಂತೆ ಕಾಣಿಸಿದವು. ಇಲ್ಲೇ ಒಂದು ತಾರಸಿ ತೋಟ ಮಾಡ್ಬೇಕು ಎಂದು ಅವಳು ಯೋಚಿಸುತ್ತಿದ್ದಾಗ ಲಕ್ಷ್ಮಮ್ಮ ಕೂಡ ಅಲ್ಲಿ ಬಂದರು. ಏನಮ್ಮ ಸಹನಾ, ಏನ್ ನೋಡ್ತಿದ್ಯಾ ಎಂದು ಅವರು ಕೇಳಿದರು. ಸಹನಾ ಸ್ವಲ್ಪ ಸಂಕೋಚದಿಂದ, ಅತ್ತೇ, ಇಲ್ಲಿ ಒಂದು ಸಣ್ಣ ತಾರಸಿ ತೋಟ ಮಾಡೋಣ ಅನ್ನಿಸುತ್ತಿದೆ ಎಂದಳು. ಲಕ್ಷ್ಮಮ್ಮ ನಗುತ್ತಾ, ಅದು ತುಂಬಾ ಒಳ್ಳೆಯ ಆಲೋಚನೆ. ನಮ್ಮ ಹಳ್ಳಿಯಲ್ಲಿ ನಾವು ಹೀಗೆ ಸಣ್ಣ ಸಣ್ಣ ತೋಟ ಮಾಡ್ತಿದ್ದೆವು ಎಂದು ಅವರು ಸಂತೋಷದಿಂದ ಹೇಳಿದರು. ಆ ಕ್ಷಣದಿಂದಲೇ ಇಬ್ಬರ ನಡುವಿನ ಸಂಬಂಧಕ್ಕೆ ಹೊಸ ಅರ್ಥ ಸಿಕ್ಕಿತು. ಮರುದಿನದಿಂದಲೇ ಕೆಲಸ ಆರಂಭವಾಯಿತು. ಇಬ್ಬರೂ ಸೇರಿ ಮೇಲ್ಛಾವಣಿಯನ್ನು ಸ್ವಚ್ಛಗೊಳಿಸಿದರು. ಹಳೆಯ ಬಕೆಟ್ಗಳು, ಡಬ್ಬಿಗಳು ಮರುಬಳಕೆಗೊಂಡವು. ಲಕ್ಷ್ಮಮ್ಮ ಮಣ್ಣನ್ನು ಹೇಗೆ ತಯಾರಿಸಬೇಕು, ಯಾವ ಸಸಿಗೆ ಎಷ್ಟು ಗೊಬ್ಬರ, ನೀರು ಕೊಡಬೇಕು ಎನ್ನು ಸಹನೆಯಿಂದ ಸಹನಾಳಿಗೆ ಕಲಿಸುತ್ತಿದ್ದರು. ಸಹನಾ ಅದನ್ನು ಆಸಕ್ತಿಯಿಂದ ಕಲಿಯುತ್ತಾ ಕೆಲಸ ಮಾಡುತ್ತಿದ್ದಳು. ಒಂದು ಹಂತಕ್ಕೆ ತೋಟವನ್ನು ಸಿದ್ಧಗೊಳಿಸಿದರು. ಆದರೆ ಆರಂಭ ಸುಲಭವಾಗಿರಲಿಲ್ಲ. ಕೆಲ ವಾರಗಳಲ್ಲಿ ಕೆಲ ಸಸಿಗಳು ಒಣಗಿದವು. ಸಹನಾಳಿಗೆ ಸ್ವಲ್ಪ ನಿರಾಸೆಯಾಯಿತು. ನಾನು ಸರಿಯಾಗಿ ಮಾಡ್ತಿಲ್ಲ ಅನ್ನಿಸುತ್ತೆ ಎಂದಳು. ಅದಕ್ಕೆ ಲಕ್ಷ್ಮಮ್ಮ ಮೃದುವಾಗಿ ನಕ್ಕು, ಸಸಿ ಬೆಳೆಸೋದು ಮಕ್ಕಳ ಬೆಳೆಸೋದ್ರಂತೆ, ಸ್ವಲ್ಪ ಸಮಯ, ಸ್ವಲ್ಪ ಸಹನೆ ಬೇಕು ಎಂದು ಧೈರ್ಯ ತುಂಬಿದರು. ಆ ಮಾತು ಸಹನಾಳಿಗೆ ಹೊಸ ಶಕ್ತಿ ನೀಡಿತು. ಪ್ರತಿದಿನ ಬೆಳಿಗ್ಗೆ ಇಬ್ಬರೂ ಸೇರಿ ಮೇಲ್ಛಾವಣಿಗೆ ಹೋಗುತ್ತಿದ್ದರು. ಸಹನಾ ನೀರು ಹಾಕುತ್ತಿದ್ದಳು, ಲಕ್ಷ್ಮಮ್ಮ ಸಸಿಗಳನ್ನು ಪರಿಶೀಲಿಸುತ್ತಿದ್ದರು. ಇದಕ್ಕೆ ಸ್ವಲ್ಪ ಹೆಚ್ಚು ಸೂರ್ಯನ ಬೆಳಕು ಬೇಕು, ಇದಕ್ಕೆ ನೀರು ಕಡಿಮೆ ಮಾಡು ಎಂದು ಅವರು ಮಾರ್ಗದರ್ಶನ ನೀಡುತ್ತಿದ್ದರು. ಕಾಲಕ್ರಮೇಣ ಆ ಮೇಲ್ಛಾವಣಿ ಹಸಿರು ಬಣ್ಣದಿಂದ ಕಂಗೊಳತೊಡಗಿತು. ಟೊಮ್ಯಾಟೊ, ಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಬದನೆಕಾಯಿ ಎಲ್ಲವೂ ಚೆನ್ನಾಗಿ ಬೆಳೆದವು. ಹೂಗಳು ಅರಳಿ ಸುತ್ತಮುತ್ತ ಸುಗಂಧ ಹರಡಿತು. ಒಂದು ದಿನ ಸಹನಾ ತಾಜಾ ತರಕಾರಿಗಳನ್ನು ತೆಗೆದು ಅಡುಗೆಗೆ ಬಳಸಿದಳು. ಅತ್ತೇ, ಇದು ನಮ್ಮ ತೋಟದ ತರಕಾರಿಗಳು ಎಂದು ಖುಷಿಯಿಂದ ಹೇಳಿದಳು. ಲಕ್ಷ್ಮಮ್ಮನ ಮುಖದಲ್ಲಿ ಹೆಮ್ಮೆಯ ನಗು ಮೂಡಿತು. ಇದು ನಮ್ಮ ಇಬ್ಬರ ಪರಿಶ್ರಮದ ಫಲ ಎಂದು ಹೇಳಿದರು. ನೆರೆಮನೆ ಮಹಿಳೆಯರು ಈ ತೋಟ ನೋಡಿ ಆಶ್ಚರ್ಯಪಟ್ಟರು. ಅತ್ತೆ ಸೊಸೆ ಸೇರಿ ಮಾಡಿದ ತೋಟ ಎಷ್ಟು ಚೆನ್ನಾಗಿದೆ ಎಂದು ಪ್ರಶಂಸಿಸಿದರು. ಕೆಲವರು ಕೂಡ ಇದೇ ರೀತಿ ತೋಟ ಮಾಡಲು ಪ್ರಾರಂಭಿಸಿದರು. ಮಳೆಗಾಲ ಬಂದಾಗ ಇಬ್ಬರೂ ಸೇರಿ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಮಾಡಿದರು. ಬಕೆಟ್ಗಳಲ್ಲಿ ನೀರು ಸಂಗ್ರಹಿಸಿ ಅದನ್ನು ಸಸಿಗಳಿಗೆ ಬಳಸತೊಡಗಿದರು. ಇದು ಪರಿಸರ ಸ್ನೇಹಿ ಪ್ರಯತ್ನವಾಗಿ ಎಲ್ಲರ ಮೆಚ್ಚುಗೆ ಪಡೆಯಿತು. ಇದೀಗ ಆ ಮೇಲ್ಛಾವಣಿ ಕೇವಲ ತೋಟವಲ್ಲ, ಅತ್ತೆ ಸೊಸೆಯ ನಡುವಿನ ಸಂಬಂಧವನ್ನು ಮತ್ತಷ್ಟು ಗಾಢವಾಗಿ ಬೆಸೆಯಲು ಕಾರಣವಾದ ಪ್ರಕೃತಿ ಮಡಿಲು. ಮಾತಿನಲ್ಲೂ ಕೆಲಸದಲ್ಲೂ ನಗುವಿನಲ್ಲೂ ಅವರ ಒಡನಾಟ ಮತ್ತಷ್ಟು ಹೆಚ್ಚಾಯಿತು. ಸಂಜೆಯ ಸಮಯದಲ್ಲಿ ಇಬ್ಬರೂ ತೋಟದಲ್ಲಿ ಕುಳಿತು ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಪಕ್ಷಿಗಳ ಕಿಲಕಿಲ ಧ್ವನಿ, ಚಿಟ್ಟೆಗಳ ನಾಟ್ಯ ಎಲ್ಲವೂ ಸೇರಿ ಆ ಜಾಗವನ್ನು ಒಂದು ಚಿಕ್ಕ ಸ್ವರ್ಗವನ್ನಾಗಿಸಿತ್ತು. ಈ ಕಥೆಯ ಸಂದೇಶ ತುಂಬಾ ಸುಂದರ. ಒಟ್ಟಿಗೆ ಮಾಡಿದ ಕೆಲಸವು ಕೇವಲ ಫಲ ಕೊಡುವುದಲ್ಲ, ಅದು ಸಂಬಂಧಗಳನ್ನು ಬಲಪಡಿಸುತ್ತದೆ. ಸಹನಾ ಮತ್ತು ಲಕ್ಷ್ಮಮ್ಮನಂತೆ ನಾವು ಕೂಡ ಕುಟುಂಬದವರ ಜೊತೆ ಸೇರಿ ಸಣ್ಣ ಪ್ರಯತ್ನ ಮಾಡಿದರೆ ನಮ್ಮ ಮನೆ ಮಾತ್ರವಲ್ಲ, ನಮ್ಮ ಹೃದಯವೂ ಹಸಿರಾಗುತ್ತದೆ.